ಸಿತಾರಾ ಮಾತು ಕೇಳಿದ ಆಕಾಶ್ ಏನೂ ಹೇಳದೆ ಮೌನವಾಗುತ್ತಾನೆ. ಸಿತಾರಾ ಅವನನ್ನು ಅವಮಾನಿಸುತ್ತಿದ್ದಿದ್ದು ಮೊದಲು ಬಾರಿ ಅಲ್ಲ. ಈ ಹಿಂದೆ ಅನೇಕ ಬಾರಿ ಆಕಾಶ್ ಅವಳಿಂದ ಅವಮಾನ ಅನುಭವಿಸಿದ್ದ. ಸಿತಾರಾ ಮತ್ತು ಅವಳ ಕುಟುಂಬ ಆಕಾಶ್ ವೇಸ್ಟ್ ಬಾಡಿ ಅಂತ ತಿಳಿದುಕೊಂಡಿದ್ರು. ಆದ್ರೆ ಆಕಾಶ್ ಯಾರ ಮಾತಿಗೂ ಕೋಪ ಮಾಡ್ಕೋತಾ ಇರಲಿಲ್ಲ, ಏಕೆಂದ್ರೆ ಅವನು ಸಿತಾರಳನ್ನು ನಿಜವಾಗಿ ಪ್ರೀತಿಸುತ್ತಿದ್ದ. ಇಂದು ಸಿತಾರಾ ತನ್ನ ಬಾಲ್ಯದ ಸ್ನೇಹಿತೆ ವರ್ಣಿಕಾ ಮತ್ತು ಕೆಲವು ಸ್ನೇಹಿತರೊಂದಿಗೆ ಹೋಟೆಲ್ ರೂಮಿಗೆ ಹೋಗುತ್ತಿದ್ದಳು. ಅವಳು ಆಕಾಶ್ಗೆ ಹೇಳಿದಳು, ನೀನು ಅಲ್ಲಿ ಏನು ಡ್ರಾಮಾ ಮಾಡಬೇಡ. ಸರಿ, ನನಗೆ ಗೊತ್ತು. ಹೋಟೆಲ್ ರೂಮಿನಲ್ಲಿ ಸೂರಜ್ ಮತ್ತು ಅವನ ಸ್ನೇಹಿತರು ಕುಳಿತಿದ್ದರು. ಇವರೆಲ್ಲ ವರ್ಣಿಕಾನ ಶ್ರೀಮಂತ ಸ್ನೇಹಿತರು. ಆದರೆ ಅವರು ಸಿತಾರಳನ್ನು ನೋಡಿ ಎಷ್ಟು ಚೆನ್ನಾಗಿದ್ದಾಳೆ ಎಂದುಕೊಂಡ್ರು. ಇವಳು ಯಾರು ವರ್ಣಿಕಾ? ಗುಲಾಬಿ ಹೂವಿನಂತೆ ಸುಂದರವಾಗಿದ್ದಾಳೆ. ಅವಳ ಹೆಸರು ಸಿತಾರಾ. ಅವಳು ನನ್ನ ಬೆಸ್ಟ್ ಫ್ರೆಂಡ್.